ನಮಸ್ಕಾರ ಎಲ್ರಿಗೂ ಸತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಗಿನ ತಿಂಡಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಈಸಿಯಾಗಿ ಮಾಡಿಕೊಳ್ಳುವಂಥ ಪಡ್ಡು ರೆಸಿಪಿ ಮತ್ತು ಅದರ ಜೊತೆಗೆ ಒಂದು ಚಟ್ನಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಪಡ್ಡು ಮಾಡಲಿಕ್ಕೆ ನಾನೊಂದು ಪಾತ್ರೆಯಲ್ಲಿ ದೋಸೆ ಅಕ್ಕಿ 1 ಕಪ್ಪಷ್ಟು ತಗೊಳ್ತಾ ಇದ್ದೇನೆ. ಹೀಗೆ 1 ಕಪ್ಪಷ್ಟು ದೋಸೆ ಅಕ್ಕಿ ತಗೊಳ್ತಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಉದ್ದಿನಬೇಳೆ, ಅರ್ಧ ಕಪ್ಪಷ್ಟು ದಪ್ಪ ಅವಲಕ್ಕಿ ಹಾಗೂ 1 ಸ್ಪೂನಷ್ಟು ಮೆಂತ್ಯವನ್ನು ತಗೊಂಡು ಒಂದು 4 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನೆನೆಸಿಡ್ಬೇಕು. ಇದನ್ನು ನೆಂದ ಮೇಲೆ ನಂತರ ಅದನ್ನು 3-4 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಲ್ಲಿ ಅಥವಾ ಗ್ರೈಂಡರಲ್ಲಿ ಹಾಕಿ ನುಣ್ಣಗೆ ಅದನ್ನು ರುಬ್ಕೊಳ್ಬೇಕು. ಹಿಟ್ಟನ್ನು ರುಬ್ಕೊಂಡು ಹೀಗೆ ಸರಿಯಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಒಂದು 8 ಗಂಟೆಗಳ ಕಾಲ ಅದು ಹುಳಿ ಬರಲಿಕ್ಕೆ ಅದನ್ನು ರೆಡಿ ಮಾಡಿಡಬೇಕು. ಮತ್ತು ಬೆಳಿಗ್ಗೆ ಮಾಡುವಾಗ ಅಥವಾ ನೀವು ಯಾವಾಗ ಮಾಡ್ಕೋತೀರಿ ಆವಾಗ ಅದಕ್ಕೆ ಇಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೇನೆ. ಒಂದು ಈರುಳ್ಳಿ, ಹಾಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಕ್ಯಾರೆಟನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಅರ್ಧವೇ ಅರ್ಧ ಕ್ಯಾಪ್ಸಿಕಮನ್ನು ತಗೊಂಡು ಅದನ್ನು ಕೂಡ ಹೆಚ್ಚಿ ಹಾಕಿದ್ದೇನೆ. ಮತ್ತು ಖಾರಕ್ಕೆ 2 ಹಸಿಮೆಣಸಿನಕಾಯಿಯನ್ನು ಉದ್ದುದ್ದಕ್ಕೆ ಹೆಚ್ಚಿ ಹಾಕಿದ್ದೇನೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಇಲ್ಲಿ ನೋಡಿ ಹಿಟ್ಟು ಹೇಗೆ ಉಬ್ಬಿ ಬಂದಿದೆ ಅಂತ ಹೇಳಿ. ಈಗ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಹೀಗೆ ಹಿಟ್ಟು ಉಬ್ಬಿ ಬರ್ತದೆ. ಇದರಲ್ಲಿ ನಾನು ಪೂರ್ತಿಯನ್ನು ಮಾಡ್ತಾ ಇಲ್ಲ. ಈಗ ಅರ್ಧದಷ್ಟು ಹಿಟ್ಟನ್ನು ತಗೊಂಡು ಬೇಕಾಗುವಷ್ಟು ಮಾತ್ರ ಹಿಟ್ಟನ್ನು ತಗೊಂಡು ಮಾಡ್ತಾ ಇದ್ದೀನಿ ಪಡ್ಡನ್ನು. ನೋಡಿ, ಇದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಗೆ ಹಂಚನ್ನು ಕಾಯಲಿಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಂಚಿಗೆ ಸ್ವಲ್ಪನೇ ಪಡ್ಡು ಹಂಚಿಗೆ ಹಿಟ್ಟನ್ನು ಹಾಕ್ತಾ ಬನ್ನಿ. ಹಾಗೆ ಹಿಟ್ಟು ಅದು ಚೆನ್ನಾಗಿ ಉಬ್ಬಿ ಬರ್ತದೆ. ನಂತರ ಅದನ್ನು ತಿರುಗಿಸಿ ಇನ್ನೊಂದು ಕಡೆ ಕೂಡ ಬೇಯಲಿಕ್ಕೆ ಇಡಬೇಕು. ನೋಡಿ, ಇಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ 2 ಕಡೆ ಬೆಂದರೆ ಚೆನ್ನಾಗಿ ಬರ್ತದೆ ಪಡ್ಡು. ಇಲ್ಲಾಂದರೆ ಒಂದೇ ಕಡೆ ಅಂದರೆ ಹಸಿಯಾಗಿರ್ತದೆ. ಹಾಗೆ 2 ಕಡೆ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ. ನಂತರ ಹೀಗೆ ನೆಕ್ಸ್ಟ್ ಉಳಿದಿರುವ ಹಿಟ್ಟಲ್ಲೂ ಕೂಡ ಸೇಮ್ ಇದೇ ಥರದಲ್ಲಿ ಪಡ್ಡನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಹಾಗೆ ಈಗ ನೋಡಿ, ಚಟ್ನಿ ಮಾಡೋದನ್ನು ಕೂಡ ಹೇಳ್ತೀನಿ ಈಸಿಯಾಗಿ. 1 ಕಪ್ಪು ತೆಂಗಿನಕಾಯಿ ತುರಿಗಿ, ಒಂದು 3 ಬ್ಯಾಡಗೆ ಮೆಣಸು, ಹಾಗೆ ಸ್ವಲ್ಪ ಹುಣಸೆ ಹುಳಿ. ನಂತರ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ. ಹಾಗೆ ನಂತರ ಅದಕ್ಕೊಂದು ಸಣ್ಣ ಒಗ್ಗರಣೆಯನ್ನು ಕೂಡ ಕೊಡಬೇಕು. ಇಲ್ಲಿ ಒಗ್ಗರಣೆಗೆ 1 ಸ್ಪೂನ್ ತೆಂಗಿನೆಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ 1 ಬ್ಯಾಡಗೆ ಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟಿದ್ದೇನೆ ಇದಕ್ಕೆ. ನೋಡಿ, ಈಗ ರುಚಿಕರವಾದ ಚಟ್ನಿ ಹಾಗೂ ಪಡ್ಡು ಸರ್ವ್ ಮಾಡಲಿಕ್ಕೆ ರೆಡಿ ಇದೆ. ನನ್ನ ಚಾನಲನ್ನು ನೋಡಿದಂತೆಲ್ಲರಿಗೂ ನನ್ನ ಧನ್ಯವಾದಗಳು.